ಬೆಂಗಳೂರಿಗರ ಜಲದಾಹವನ್ನು ನೀಗಿಸುವಲ್ಲಿ ಈ ಬಾರಿ ಬಿಡಬ್ಲ್ಯೂಎಸ್ಎಸ್ಬಿ ವಿಫಲವಾಗಿದೆ ಅನ್ನುವಂತಹ ವಿಚಾರ ನಮಗೆ ಬಹಳ ಚೆನ್ನಾಗಿ ಅರ್ಥ ಆಗಿದೆ. ಇನ್ನೊಂದು ಕಡೆಗೆ ಕುಡಿಯೋ ನೀರಿಗಾಗಿ ಅಲ್ಲಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗೋದು ಮುಂದುವರಿತಾ ಇದೆ. ಸೊ ಇದರ ಮುಂದುವರೆದ ಭಾಗವಾಗಿ ಕೆಂಬತ್ತಳ್ಳಿಯ ಮೀನಾಕ್ಷಿ ರೆಸಿಡೆನ್ಷಿಯಲ್ ಲೇಔಟ್ನ ಕ್ಷೇಮಾಭಿವೃದ್ಧಿ ಸಂಘ ಕುಡಿಯೋಕೆ ನೀರು ಕೊಡುವಂತೆ ಪ್ರತಿಭಟನೆಯ ಹಾದಿಯನ್ನ ಹಿಡಿದ್ರು. ಇನ್ನು ಕೈಯಲ್ಲಿ ಜಲಮಂಡಳಿಯ ಮೀಟರ್ ಹಾಗೂ ಖಾಲಿ ಬಕೆಟ್ಗಳನ್ನು ಹಿಡಿದು ನೀರು ಕೊಡುವಂತೆ ಒತ್ತಾಯಿಸಿದ್ರು. ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಪ್ರಯತ್ನದ ಭಾಗ ಇದಾಗಿದೆ. ಗೊಟ್ಟಿಗೆರೆಯ ಮೀನಾಕ್ಷಿ ರೆಸಿಡೆನ್ಷಿಯಲ್ ಲೇಔಟ್ನಲ್ಲಿ ಕಾವೇರಿ ನೀರಿಗಾಗಿ ಪರದಾಟ. ನೀರು ಕೊಡಿ ಅಂತ ಜಲಮಂಡಳಿ ಮೀಟರ್ ಬಿಲ್ ಹಿಡಿದು ನಿಂತ ನಿವಾಸಿಗಳು. ನೀರು ಕೊಡದಿದ್ರೆ ಮತದಾನ ಬಹಿಷ್ಕಾರ ಮಾಡೋ ಎಚ್ಚರಿಕೆ. ಕೈಯಲ್ಲಿ ಕಾವೇರಿ ಮೀಟರ್, ನೆಲದಲ್ಲಿ ಖಾಲಿ ಬಕೆಟ್, ಇನ್ನೊಂದ್ ಕಡೆ ಕಾವೇರಿ ಬಿಲ್. ಹೀಗೆ ನೀರ್ ಕೊಡಿ ಸ್ವಾಮಿ ಅಂತ ಜಲಮಂಡಳಿಯ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಪ್ರತಿಭಟನೆಯನ್ನ ಮಾಡ್ತಾ ಇರುವುದು ಮೀನಾಕ್ಷಿ ರೆಸಿಡೆನ್ಷಿಯಲ್ ಲೇಔಟ್ ನಿವಾಸಿಗಳು. ಕಳೆದ 3-4 ತಿಂಗಳಿನಿಂದ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಗೊಟ್ಟಿಗೆರೆಯಲ್ಲಿ ಕುಡಿಯೋಕೆ ನೀರ್ ಸಿಗದೆ ಜನ ಹೈರಾಣಾಗಿ ಹೋಗಿದ್ದಾರೆ. ಇದರಿಂದ ಬೇಸತ್ತಂತಹ ನಿವಾಸಿಗಳು ಶಾಮಿಯಾನ ಹಾಕೊಂಡು ಪ್ರತಿಭಟನೆಯ ಮೂಲಕ ನೀರು ಕೊಡುವಂತೆ ಒತ್ತಾಯಿಸಿದ್ರು. ನೀರು ಕೊಡದೆ ಹೋದ್ರೆ ಮತದಾನವನ್ನೇ ಮಾಡಲ್ಲ ಅಂತ ಎಚ್ಚರಿಸಿದ್ರು. ಈಗ ನಾವು ಇಲ್ಲಿ 20 ವರ್ಷದಿಂದ ನಾವು ಇಲ್ಲಿ ವಾಸ ಇದ್ದೀವಿ. ನನಗೆ ವಾಟರ್ ಲೈನು, ವಾಟರ್ ಪೈಪು, ಮೀಟರು, ಆ ಮೀಟರ್ದು ಏನು ಅಮೌಂಟ್ ಚಾರ್ಜ್ ಆಗ್ತದೆ ಎಲ್ಲ ಕೇಳ್ಕೊಂಡು ಹೋಗಿದ್ದಾರೆ. ಇದುವರೆಗೆ ನಮಗೆ ಒಂದು ಡ್ರಾಪ್ ಸಹ ನೀರು ಬಿಡಲಿಲ್ಲ. ಅಕ್ಕಪಕ್ಕ ಅಲ್ಲಿ ಕೆಂಬತ್ತಳ್ಳಿ, ಇಲ್ಲಿ ಪವಮಾನ ನಗರ ಅಕ್ಕಪಕ್ಕದಲ್ಲಿ ಎಲ್ಲರಿಗೂ ನೀರು ಸಪ್ಲೈ ಆಗ್ತಾಯಿದೆ. ಹಾಗೆ ನಮಗಿಲ್ಲಿ ತುಂಬ ನೀರಿನ ಸಮಸ್ಯೆ ಇದೆ. ಒಂದು ಟ್ಯಾಂಕರ್ ನೀವು ತರಿಸ್ಬೇಕು ಅಂತ ಹೇಳಿದ್ರೆ 1,000 ರೂಪಾಯಿ, ನಾವು 9,900 ರೂಪಾಯಿಗೆ ಕೇಳ್ತಾ ಇದ್ದಾರೆ. ಅದು ಸಹ ಫೋನ್ ಮಾಡಿದ್ರೆ 2 ದಿವಸ 3 ದಿವಸಕ್ಕೆ ಒಂದ್ಸಲ ಬರ್ತದೆ. ಇನ್ನು ಕೆಂಬತ್ತಳ್ಳಿ ಮುಖ್ಯ ರಸ್ತೆಯ ಗೊಟ್ಟಿಗೆರೆಯ ಮೀನಾಕ್ಷಿ ರೆಸಿಡೆನ್ಷಿಯಲ್ ಲೇಔಟ್ನಲ್ಲಿ ಸುಮಾರು 1,000ಕ್ಕೂ ಅಧಿಕ ಮನೆಗಳಿವೆ. ಈ ಭಾಗಕ್ಕೆ 110 ಹಳ್ಳಿಗಳಿಗೆ ನೀರು ಪೂರೈಕೆ ಮಾಡುವ ಯೋಜನೆಯ ಅಡಿಯಲ್ಲಿ ನೀರು ಕೊಡೋದಕ್ಕೆ ಜಲಮಂಡಳಿ ಪ್ಲಾನ್ ಮಾಡಿತ್ತು. ಇದರ ಕಾಮಗಾರಿ ಕೂಡ ಮುಗ್ದಿತ್ತು. ಕಳೆದ ವರ್ಷ ಪೈಪ್ಲೈನ್ ಮೂಲಕ ಮನೆಗಳಿಗೆ ನೀರನ್ನ ಬಿಟ್ಟು ಪ್ರಾಯೋಗಿಕ ಪರೀಕ್ಷೆಯನ್ನು ಮಾಡಲಾಗಿದೆ. ಆದರೆ ಕೆಲ ಭಾಗಗಳಲ್ಲಿ ಲೈನ್ ಲೀಕೇಜ್ ಆಗಿದ್ದ ಕಾರಣ ಮನೆಗಳಿಗೆ ಪೂರೈಕೆ ಆಗ್ತಾ ಇದ್ದಂತಹ ನೀರನ್ನ ಸ್ಥಗಿತಗೊಳಿಸಲಾಗಿತ್ತು. ಬೇಸಿಗೆಯಲ್ಲಿ ಬೋರ್ವೆಲ್ ನೀರು ಸಿಗದೆ ಕಾವೇರಿ ನೀರು ಸಿಗದೆ ಅನಿವಾರ್ಯವಾಗಿ ಖಾಸಗಿ ಟ್ಯಾಂಕರ್ಗಳ ಮೂಲಕ ನೀರನ್ನ ತರಿಸ್ಕೊಳ್ತಾ ಇದ್ದಾರೆ. ತುಂಬ ಸಂಕಟ, ಆಕ್ರೋಶ ಇದೆ. ಸರ್ ಹೇಳ್ದಂಗೆ ಅಕ್ಕಪಕ್ಕದ ಲೇಔಟ್ಗೆಲ್ಲ ಕೊಡ್ತಾ ಇದ್ದಾರೆ. ಡಿಸ್ಕ್ರಿಮಿನೇಷನ್ ಏನಕ್ಕೆ ಈ ಭಾಗದಲ್ಲಿ ಮಾತ್ರ ಆಗ್ತಾ ಇದೆ. ಮತ್ತು BWSSBನವ್ರ ಹತ್ರ ಮಾತಾಡಿದಾಗ ಟೆಸ್ಟಿಂಗ್ ಮಾಡಿದ್ದಾರೆ. ಟೆಸ್ಟಿಂಗ್ ಮಾಡಿದಾಗ ಎಲ್ಲ ಮನೆಗಳಿಗೂ ನೀರು ಬಂದಿದೆ. ನಾವು ಮೀಟ್ರ್ ಓಪನ್ ಮಾಡಿ ಟೆಸ್ಟಿಂಗ್ ಮಾಡಿದ್ದೀವಿ, ನೀರು ಬಂದಿದೆ. ಅದಾಗ 1 ವರ್ಷ ಆದ್ರೂ ನೀರು ಕೊಟ್ಟಿಲ್ಲ. ಏನಕ್ಕೆ ಕೊಟ್ಟಿಲ್ಲ? ಟೆಸ್ಟಿಂಗ್ ಟೈಮಲ್ಲಿ ನೀರು ಬಂದ ಮೇಲೆ ಇವಾಗ ಬಂದುಬಿಟ್ಟು ನಾವು ಟೆಸ್ಟ್ ಮಾಡಿದ್ವಿ, ಆಮೇಲೆ ಲೀಕ್ ಆಗ್ತಾ ಇದೆ, ಲೀಕೇಜ್ ಏನೇನಿತ್ತು ಎಲ್ಲ ಅರೆಸ್ಟ್ ಮಾಡಿದ್ದೀವಿ ಅಂತಲೂ ಹೇಳ್ತಾ ಇದ್ದಾರೆ. ಎಲ್ಲ ಆಗಿದ ಮೇಲೆ ಪ್ರಾಬ್ಲಮ್ ಏನು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ಸ್ಥಳಕ್ಕೆ ಬಂದ ಸ್ಥಳೀಯ ಜಲಮಂಡಳಿ ಇಂಜಿನಿಯರ್ಸ್ಗಳು ವಾರದೊಳಗೆ ಪೈಪ್ಲೈನ್ ಅನ್ನ ಪ್ರಾಯೋಗಿಕ ಪರೀಕ್ಷೆಗೆ ಒಳಪಡಿಸಿ ನೀರು ಬಿಡುವ ಭರವಸೆಯನ್ನ ಕೊಟ್ಟಿದ್ದಾರೆ. ಅದೇನೇ ಆಗಲಿ ಈ ಭಾಗದ ಜನರಿಗೆ ತಾತ್ಕಾಲಿಕವಾಗಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಜಲಮಂಡಳಿಯ ಅಧಿಕಾರಿಗಳು ಮಾಡಿಕೊಡಬೇಕಾಗಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.